ಹೋರಾಟ ಮಾಡ್ತೀವಿ ಅಂತ ಹೇಳಿ ಹೋರಾಟದ ಹೆಸರಿನಲ್ಲಿ ಕಾವಂದ್ರ ಬಗ್ಗೆ ಮತ್ತು ಕ್ಷೇತ್ರದ ಬಗ್ಗೆ ಒಂದು ಅಪಪ್ರಚಾರ ನಡೀತಾ ಇದೆ ಸರ್. ಸ್ಥಳೀಯವಾಗಿ ಅದೊಂದು ಪರಿಣಾಮ ಬೀಳುತ್ತಾ ಅಂತ? ಇಲ್ಲ, ನಮಗೆ ಯಾವ ಪರಿಣಾಮ ಬೀಳುತ್ತೆ? ಅವರು ಯಾವಾಗ ಬಾಯಿ ಎತ್ತಿ ಹೇಳ್ತಾರೆ ಯಾವಾಗ ನಾವು ಹೇಳ್ತೇವೆ, ಯಾವಾಗ ಅವರು ಹೇಳುದಿಲ್ಲ ಅಲ್ಲಿವರೆಗೆ ನಾವು ಮಾತಾಡೋದಿಲ್ಲ. ನಮಗೆ ಅವರು ಸುಮ್ಮನೆ ಕೂತ್ರ ನಾವು ಸಹ ಸುಮ್ಮನೆ ಕೂತ್ಕೊಂಡು, ನಮಗೆ ಅವರು ಹೇಳಬೇಕು. ಅವರು ಏನು ಹೇಳ್ತಾರೋ ಅದು ನಮಗೆ ವೇದವಾಕ್ಯ. ಯಾಕಂದ್ರೆ ಬೇಡ ಅಂತ ಮೇಲೊಬ್ಬ ಇದ್ದಾನಲ್ಲ, ಯಾರು ಎಷ್ಟೇ ಅಪಪ್ರಚಾರ ಮಾಡಿದ್ರು ಕೂಡ ಸತ್ಯ ದೇವರಿಗೆ ಗೊತ್ತಿದೆಯಲ್ಲ. ನಾವು ಕಣ್ಣು ಮುಚ್ಚಿರುವ ನಮ್ಮ ಕೆಲಸ ನಾವು ಮಾಡ್ಕೊಂಡಿರುವ ಅಂತ ಹೇಳ್ತಾರೆ ಅವರು. ನಮ್ಮ ದಾನ ಯಾರು ಏನೇ ಅವ್ರು ಹೇಳಿದ್ದಾರೆ, ಇಲ್ಲಿ ಒಂದೊಂದು ಕಡೆ ನಾನು ಕೇಳಿದ್ದೇನೆ, ಯಾರು ಏನೇ ಹೇಳಿದ್ರು ನಾವು ಕೊಡುವಂಥದ್ದು ನಿಲ್ಲುವುದೇ ಇಲ್ಲ, ಅದು ನಾವು ಕೊಡ್ತಾನೆ ಇರ್ತೇವೆ. ನಾವು ಹಾಗೆ ನಾವು ಯಾರು ಏನೇ ಹೇಳಿದ್ರು ನಮ್ಮ ಸೇವೆ ನಮ್ಮಿಂದ ಆಗೋದು ಧರ್ಮಸ್ಥಳದಲ್ಲೇ ನಾವು ಮಾಡ್ತಾ ಇರ್ತೇವೆ. ನೀವು ನಾಳ್ದು 24ನೇ ತಾರೀಕಿಗೆ ರಾತ್ರಿ ಬಂದರೆ ಒಂದು ಭಂಡಾರ ಹೋಗುದು ನಿಂತಿದೆ ಅಣ್ಣಪೆಟ್ಟದಲ್ಲಿ. ಅದು ತುಂಬಾ ಚಿನ್ನಗಳೆಲ್ಲ ದೇವರದ್ದು ಅಣ್ಣಪ್ಪನ ಆಭರಣಗಳೆಲ್ಲ ಹೋಗ್ತದೆ. ನಾವು ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೆ ಕಾವಲು ಕಾಯ್ತೇವೆ. ಅದು ನಮ್ಮ ಸೇವೆ. ವರ್ಷದಲ್ಲಿ 2 ಸರಿ ಇದೆ. ಇನ್ನು ಲಕ್ಷ ದೀಪೋತ್ಸವಕ್ಕೆ ಇಡೀ ಆಟೋದವರು ಆ ಬಾಡಿಗೆಯನ್ನೆಲ್ಲ ಬಿಟ್ಟು ನಾವು ಟ್ರಾಫಿಕ್ ಕಂಟ್ರೋಲ್ ಮಾಡ್ತೇವೆ. ಅದು ನಮ್ಮ ಸೇವೆ ದೇವರಿಗೆ. ಇಂಥದ್ದೆಲ್ಲ ನಾವು ಮಾಡ್ತೇವೆ. ನಮಗೆ ಕ್ಷೇತ್ರದ ಮೇಲೆ ಅಭಿಮಾನ ಇದೆ. ಯಾರು ಏನು ಹೇಳಿದ್ರು ನಮ್ಮ ಕ್ಷೇತ್ರವನ್ನು, ನಾವು ಹುಟ್ಟಿದ ಸ್ಥಳವನ್ನು ಬಿಟ್ಟುಕೊಡ್ಲಿಕ್ಕೆ ರೆಡಿಯೇ ಇಲ್ಲ. ಈ ಕಾರ್ಯಕ್ರಮವನ್ನ ಪೂರ್ತಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಟಿವಿ ವಿಕ್ರಮ ಚಾನೆಲ್ಗೆ ಭೇಟಿ ಕೊಡಿ, ಸಬ್ಸ್ಕ್ರೈಬ್ ಮಾಡಿ.